ಹೊಲ ಕೇಳೋ ವಿಷಯ ಆಮೇಲೆ, ಮೊದಲು ಹೊಲ ಎಲ್ಲೆಲ್ಲಿದೆ, ಎಷ್ಟಿದೆ ಅಂತ ತೋರ್ಸೋದಕ್ಕೆ ಹೇಳಬೇಕು. ಅದಾದ್ಮೇಲೆ ನಿಧಾನವಾಗಿ ನನ್ನ ಪ್ರಾಜೆಕ್ಟ್ ವಿಷಯ ಹೇಳ್ಬೋದು. ಏನ್ ಸರಸು, ನಿನ್ನೆಯಿಂದ ಮನೆ ಕಡೆನೆ ಬರ್ಲಿಲ್ಲ? ಏನ್ ಸರಸು ಮಾತಾಡ್ತಾ ಇಲ್ಲ? ಮೌನವ್ರತನ? ಮೌನವ್ರತನೂ ಇಲ್ಲ, ಏನೂ ಇಲ್ಲ. ಮಾತಾಡೋ ಅವಶ್ಯಕತೆ ಇಲ್ಲ ಅನಿಸ್ತು, ಮಾತಾಡ್ತಿಲ್ಲ. ಇಲ್ ನೋಡು, ನೀನ್ ಮಾತ್ರೆ ಹೇಗ್ ತಗೋಬೇಕೋ ಚೀಟಿ ಬರ್ಸಿ ಕಪಾಟಲ್ಲಿ ಇಟ್ಟಿದ್ದೀನಿ. 3 ಹೊತ್ತು ಸರಿಯಾಗಿ ತಗೋ. ಹಾಗೆ 3 ಹೊತ್ತು ಸರಿಯಾಗಿ ತಿನ್ಬೇಕು, ಸರಿಯಾಗಿ ನಿದ್ದೆ ಮಾಡ್ಬೇಕು, ಆರೋಗ್ಯನ ಹುಷಾರಾಗಿ ನೋಡ್ಕೋ. ಯಾಕೆ ಏನೇನೋ ಮಾತಾಡ್ತಿದೀಯಾ? ಎಲ್ಲಿಗಾದ್ರೂ ಹೋಗ್ತಾ ಇದೀಯಾ? ಎಲ್ಲೂ ಹೋಗ್ತಿಲ್ಲ, ಇಲ್ಲಿಗೆ ಬರ್ಬಾರ್ದು ಅನ್ಕೊಂಡಿದೀನಿ. ಇನ್ನು ನಿಮ್ ಕೆಲ್ಸ ನೀವೇ ಮಾಡ್ಕೊಳ್ಳಿ. ಹೇಗೋ ನಿನ್ ಮೊಮ್ಮಗ ಬಂದಿದ್ದಾನಲ್ಲ, ನೋಡ್ಕೋತಾನೆ. ಮೊದಲು ತೊಲಗು ಇಲ್ಲಿಂದ, ಎಲ್ಲ ಟೆನ್ಷನ್ ಕಡಿಮೆ ಆಗತ್ತೆ. ಏನಾಯ್ತು ಸರಸು? ಯಾಕೆ ಹೀಗೆ ಮಾತಾಡ್ತಿದೀಯಾ? ಈ ದೊಡ್ಡಯ್ಯನ್ ಬಿಟ್ಟು ಹೊರಟೋಗ್ತೀಯಾ? ಮನೆಗೆ ಕೆಲ್ಸದೋಳ್ತಾನೆ, ಎಷ್ಟ್ ದಿನ ಇರ್ತೀನಿ? ಕೆಲ್ಸ ಮುಗಿದ್ಮೇಲೆ ಹೋಗ್ಲೇಬೇಕಲ್ಲ. ಕೆಲಸದೋಳ? ನೀನು ಕೆಲಸದೋಳ ಹೇಗ್ ಸರಸು? ಯಾರು ಹಾಗೆ ಹೇಳಿದ್ ಹೇಳು, ಅವ್ರಿಗೊಂದು ಕತ್ತಿ ಕಾಣಿಸ್ತೀನಿ. ಒಬ್ರೇ ಅಲ್ಲ, ಎಲ್ರೂ ಅದೇ ಹೇಳ್ತಿರೋದು. ಎಲ್ರು ಅಂದ್ರೆ ಯಾರು? ಯಾರು ಹೇಳಿದ್ದು? ನಿನಗ್ ಹಾಗಂದವ್ರನ್ನ ಸುಮ್ನೆ ಬಿಡೋಲ್ಲ, ಶೂಟ್ ಮಾಡಿ ಹಾಕ್ಬಿಡ್ತೀನಿ. ಇವಳೇನಾದ್ರೂ ಹೇಳ್ಬಿಡ್ತಾಳೆ ಹೇಗೆ? ಹೇಳು ಸರಸು, ಯಾರು ಹಾಗಂದಿದ್ದು? ಯಾರು ಅಂದ್ರೆ ಯಾರ್ಯಾರ ಹೆಸರು ಹೇಳೋದು? ಒಬ್ರಲ್ಲ, ಎಲ್ರೂ ಅದೇ ಅನ್ಕೊಂಡಿದ್ದಾರೆ. ಸರಸು, ಸರಸು ತಾತ ನಿಲ್ಲಮ್ಮ. ನಾನು ನಿಮ್ಮ ಹತ್ರ ಏನೋ ಹೇಳಿ. ಇವಾಗ ಬೇಡ, ಆಮೇಲೆ ಮಾತಾಡೋಣ. ಸರಸು ತಾತ. ಅಮ್ಮ ಸರಸು, ಸರಸು. ಯಾವಾಗ ನೋಡಿದ್ರು ಸರಸು ಸರಸು ಸರಸು. ಸರಸು, ನಿನ್ಗೆ ಹಾಗೆ ಹೇಳ್ದವ್ರು ಯಾರು ಅಂತ ನನಗೆ ಗೊತ್ತಾಗ್ಬೇಕು. ಹೇಳು ಸರಸು. ಏನ್ ಹೇಳ್ಬೇಕು? ಬೇರೆ ಯಾರು ಅಲ್ಲ, ನೀನೇ ಹೇಳಿದ್ಯಾ. ನಾನಾ? ನಾನ್ ಯಾವಾಗ ಹೇಳ್ದೆ? ಸರಸು, ನಾನು ಯಾವತ್ತಾದ್ರೂ ಹಾಗೆ ಹೇಳ್ತೀನ ನಿನ್ಗೆ? ಹೇಳಿದ್ಯಾ. ಇಲ್ಲಿ ನಾನು ನಿಂಗ್ ಪ್ರೀತಿಲಿ ಸೇವೆನ ಮಾಡ್ತಿದ್ರೆ ಲೆಕ್ಕ ಇಟ್ಕೊಂಡು ನನ್ನ ಅತ್ತೆಗೆ ದುಡ್ಡು ಕೊಡ್ತಿದ್ಯಾ ತಾನೇ? ನಾನ್ ಮಾಡ್ತಿರೋ ಕೆಲ್ಸಕ್ಕೆ ದುಡ್ಡು ಕೊಡ್ತಿದ್ಯಾ ಅಂದ್ರೆ ನಾನ್ ಕೆಲ್ಸದವಳು ಅಂತಾನೆ ತಾನೇ? ನನ್ನನ್ನ ಕೆಲ್ಸದವಳನ್ನ ಮಾಡ್ಬಿಟ್ಟಿಯಲ್ಲ ದೊಡ್ಡಯ್ಯ. ಓ ಅದಕ್ಕ ಈ ಕೋಪ? ಸರಸ್ವತಿ ಅಂದ್ರೆ ಕೆಲಸದವಳಲ್ಲ, ಅಮ್ಮ. ನೀನು ನನ್ನಮ್ಮ. ಅಮ್ಮ ಮಾಡೋ ಸೇವೆಗೆ ಬೆಲೆ ಕಟ್ಟೋಕ್ಕಾಗತ್ತಾ? ಮತ್ ನೀನ್ ಯಾಕೆ ಅತ್ತೆಗೆ ದುಡ್ಡು ಕೊಟ್ಟಿದ್ದು? ಓ ನಿನ್ನ ಬೇಕು ಬೇಡಗಳನ್ನ ನನ್ನನ್ ಬಿಟ್ಟು ಇನ್ಯಾರು ನೋಡ್ಕೋತಾರೆ? ಅದಕ್ಕೋಸ್ಕರ ಅವ್ರಿಗೆ ದುಡ್ಡು ಕೊಟ್ಟಿದ್ದು. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಆ ದುಡ್ಡೆ ಸ್ವಲ್ಪ ಜನರ ದೃಷ್ಟಿಲಿ ನನ್ನನ್ನ ಕೆಲ್ಸದೋಳನ್ನಾಗಿ ಮಾಡಿದೆ. ನಿನ್ ಮೊಮ್ಮಗ ನಿನ್ ಹತ್ರ ಏನೋ ಮಾತಾಡ್ಬೇಕನ್ನಲ್ಲ, ಮಾತಾಡ್ಕೋ. ಅಡ್ಗೆನ ಮಧ್ಯದಲ್ಲೇ ಬಿಟ್ ಬಂದಿದ್ದೀನಿ, ಮುಗಿಸಿ ಹೊರಡ್ತೀನಿ. ಈ ಮನೇಲಿ ಇವತ್ತು ಇದೇ ನನ್ ಕೊನೆ ಅಡ್ಗೆ. ಸರಸು, ಸರಸು. ಹೇಳು ಏಕದಂತ. ಗುಡ್ ಮಾರ್ನಿಂಗ್ ಮೇಡಮ್. ಏಕದಂತ ರಿಪೋರ್ಟಿಂಗ್. ರಿಪೋರ್ಟಿಂಗ? ಏನ್ ಏಕದಂತ ಹೊಸದಾಗಿ ರಿಪೋರ್ಟಿಂಗ್? ಕಾವೇರಿ ದಡದಲ್ಲಿ ಯಾವ್ದಾದ್ರು ಹುಚ್ಚು ನಾಯಿ ನಿನ್ನನ್ನು ಕಚ್ಚಿ ನಿನಗೆ ಹುಚ್ಚಿಗೆ ಚೆಡ್ದು ಬಿಡ್ತಾ ಹೇಗೆ? ಇಲ್ಲ ಮೇಡಮ್, ನಾನು ನಾಯಿ ತಂಟೆಗೆ ಹೋಗಲ್ಲ, ಆ ನಾಯಿನೂ ನನ್ನ ತಂಟೆಗೆ ಬರಲ್ಲ ಮೇಡಮ್.
ನಾನು ಸೀಕ್ರೆಟ್ ಆಪರೇಷನ್ಗೆ ಬಂದಿದ್ದಲ್ಲ ಮೇಡಮ್. ಅಂದ್ರೆ ಆಲ್ಮೋಸ್ಟ್ ಒಬ್ಬ ಗೂಢಚಾರಿ ಹಾಗೆ. ಈ ಸೀಕ್ರೆಟ್ ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂದ್ರೆ ನಾವು ಕೂಡ ಗೂಢಚಾರಿ ಹಾಗೆ ಸೀಕ್ರೆಟ್ ಕೂಡಲ್ಲೇ ಮಾತಾಡ್ಬೇಕು ಮೇಡಮ್. ಏಕದಂತ ಅಲ್ಲಿ ಹೋದ್ ಕೆಲ್ಸ ಏನಾಯ್ತು? ಸರಸ್ವತಿನ ನೋಡಿದ್ಯೋ ಇಲ್ವೋ? ಅಷ್ಟು ಬೇಗ ಹೇಗೆ ಹೇಳಿ ಮೇಡಮ್, ಇನ್ನು ಊರಿಗೆ ಎಂಟ್ರಿ ಆಗಿಲ್ಲ. ಸೊ ಮತ್ತ್ಯಾಕ್ ಫೋನ್ ಮಾಡ್ದೆ ನನ್ಗೆ? ಅಂದ್ರೆ ಇಲ್ಲಿ ನಡೆಯೋದನ್ನೆಲ್ಲ ಅಪ್ಡೇಟ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಮೇಡಮ್. ಈಗ ತಾನೆ ಒಬ್ಬ ಕಳ್ಳನ ಮಗ ಸರಸ್ವತಿ ವಿಷಯ ಹೇಳ್ತೀನಿ ಅಂತ ಹೇಳಿ 2,000 ತಗೊಂಡು ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಮೇಡಮ್. ಓ, ಏ ಮೋರ್ಸ್ತವನು ಅವನಲ್ಲ, ನೀನು. ಮೇಡಮ್ ಅಲ್ದೆ ಮತ್ತಿನೇನು? ನಾನು ಹೇಳಿದ್ದೇನು, ನೀನು ಮಾಡ್ತಿರೋದೇನು? ಅಷ್ಟಕ್ಕೂ ಈ ವಿಷಯನ ಊರಲ್ಲಿ ಯಾರಿಗೂ ತಿಳಿಸ್ದೆ ಸೀಕ್ರೆಟ್ ಆಗಿ ಸರಸ್ವತಿನ ಕರ್ಕೊಂಡ್ ಬಾ ಅಂತಂದ್ರೆ ದುಡ್ಡು ಕೊಟ್ಟು ಎನ್ಕ್ವೈರಿ ಮಾಡ್ತಿದೀಯಾ? ನೀನು ಯಾರು, ಯಾಕೆ ಬಂದೆ ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ? ಮೇಡಮ್ ಅದ್ನ ಹೇಗೋ ನಾನು ಹೇಳ್ದೆ. ಅಪ್ಪಿ ತಪ್ಪಿ ಕೂಡ ನನ್ನ ಹೆಸರೇನಾದ್ರೂ ಹೊರಗೆ ಬಂತು? ಇಲ್ಲ ಮೇಡಮ್, ಖಂಡಿತ ಇಲ್ಲ. ಖಂಡಿತ ನಿಮ್ ಹೆಸರು ಹೊರಗಡೆ ಬರ್ದ ಹಾಗೆ ಇಲ್ಲಿ ಯಾರನ್ನು ಕೇಳಕ್ ಹೋಗದೆ ನನ್ನ ಬುದ್ಧಿವಂತಿಕೆಯನ್ನು ಅಷ್ಟು ಉಪಯೋಗಿಸಿ ಸರಸ್ವತಿನ ಕರ್ಕೊಂಡು 3ನೇವರು ಗೊತ್ತಾಗದಾಗೆ ನಿಮ್ ಹತ್ರ ಕರ್ಕೊಂಡು ಬರ್ತೀನಿ. ಬಾಯ್ ಮಾತಲ್ಲಿ ಹೇಳೋದಲ್ಲ, ಸರಿಯಾಗಿ ಮಾಡಿ ಮುಗಿಸ್ಬೇಕು. ಮೇಡಮ್ 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 ಏನು? ಆಗ್ಲೇ 2,000 ಹೋಯ್ತು ಅಂತ ಹೇಳಿದ್ನಲ್ಲ, ಅದನ್ನು ಅಕೌಂಟ್ ನಲ್ಲಿ ಬರೆದು ಬಿಡ್ತೀನಿ ಮೇಡಮ್. ನೀನ್ ಇನ್ನೂ 2 ಲಕ್ಷ ಖರ್ಚು ಮಾಡಿದ್ರು ನಾನು ಏನು ಹೇಳೋದಿಲ್ಲ. ಆದ್ರೆ ಆ ಸರಸ್ವತಿನ ಕರ್ಕೊಂಡೆ ನೀನು ಆ ಊರಿಂದ ಹೊರಡಬೇಕು. ಓಕೆ ಮೇಡಮ್, ಖಂಡಿತ ಮೇಡಮ್. ಅಂದ್ರೆ ಈ ಟ್ರಿಪ್ ಅಲ್ಲಿ 2 ಲಕ್ಷದವರೆಗೂ ಖರ್ಚು ಮಾಡೋದಕ್ಕೆ ಪರ್ಮಿಷನ್ ಸಿಕ್ತು ಅಂತ ಆಯ್ತು. ಈ ಟ್ರಿಪ್ಗೆ ಇಷ್ಟು ಸಾಕು. ಹೇಳಪ್ಪ ಕಂದ, ಈಗಷ್ಟೇ ಏನೋ ಮಾತಾಡ್ಬೇಕು ಅಂದ್ಯಲ್ಲ. ತಾತನ್ ಮೋಡ್ ಯಾಕೋ ಸರಿ ಇಲ್ಲ. ಈಗ ಹೇಳೋದಾ ಬೇಡವಾ? ಸರಿ, ಅದ್ರ ಬಗ್ಗೆ ಹೇಳೋಕ್ ಟ್ರೈ ಮಾಡ್ತೇನೆ. ಅದೇ ತಾತ, ನಮ್ಮ ಹೊಲ ಇದೆಯಲ್ಲ, ಸರಸು ಮನ್ಸಿಗೆ ನೋವು ಮಾಡ್ಬಿಟ್ಟೆ. ಮತ್ತೆ ಸರ್ಸು ಅಂತಿದಾರಲ್ಲ. ಹಾ, ಅದೇನೋ ಜಮೀನು ಅಂತ ಹೇಳ್ತಿದ್ದೆ. ಈಗ ನಿಮ್ ಮೂಡ್ ಸರಿ ಇಲ್ವಲ್ಲ ತಾತ, ಆಮೇಲೆ ಮಾತಾಡೋಣ ಬಿಡಿ. ಸರಸು ಮನ್ಸಿಗೆ ನೋವಾದ್ರೆ ನನ್ ಮನ್ಸು ಹೇಗೋ ಸರಿ ಇರುತ್ತೆ. ದುಡ್ಡು ಕೊಟ್ಟಿದ್ದೀನಿ ಅಂತ ಸರಸು ತುಂಬಾ ನೋವು ಪಡ್ಕೊಂಡಿರ್ತಾಳೆ. ಅಲ್ಲ, ಏನ್ ತಾತ ಇದು? ಅವಳು ಫೀಲ್ ಆಗೋದು, ಅವಳು ಫೀಲ್ ಆಗ್ತಾಳೆ ಅಂತ ನೀವು ಕೂಡ ಫೀಲ್ ಆಗೋದು. ಕೆಲಸದವರು ಕೆಲಸ ಮಾಡಿದ್ರೆ ದುಡ್ಡು ಕೊಡೋದಿಲ್ವಾ? ಅದ್ರಲ್ಲಿ ಫೀಲ್ ಆಗೋಕೇನಿದೆ? ಅದು ಅಲ್ಲದೆ ನೀವು ದುಡ್ಡು ಕೊಟ್ಟು ಅದ್ರ ಬಗ್ಗೆನೇ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಕೆಲಸದವ್ರನ್ನ ಕೆಲಸದವ್ರ ತರ ನೋಡೋದೇ ಒಳ್ಳೇದು ಅನ್ಸುತ್ತೆ. ರಾಹುಲ್, ಸರಸ್ವತಿ ಈ ಮನೆ ಕೆಲಸದವಳಲ್ವೋ? ಸರಸ್ವತಿ ಈ ಮನೆ ಮಗಳು. ಸರಸ್ವತಿ ಯಾರು, ಸರಸ್ವತಿಗೆ ಈ ಮನೇಲಿರೋ ಸ್ಥಾನ ಏನು ಅಂತ ನಿನಗೆ ಮೊದಲೇ ಹೇಳಿದ್ದೆ. ಆದ್ರೂ ನೀನು ಹೀಗೆ ಮಾತಾಡ್ತಾ ಇರೋದು ಸರಿ ಅಲ್ಲಪ್ಪ. ಇನ್ನೊಂದ್ಸಲ ಹೀಗೆಲ್ಲ ಮಾತಾಡ್ಬೇಡ. ಒಬ್ಳು ಕೆಲಸದವಳಿಗೋಸ್ಕರ ನನ್ನ ತಾತ ನನ್ನ ಮೇಲೆ ಇಷ್ಟು ಸೀರಿಯಸ್ ಆಗ್ತಿದಾರಲ್ಲ. ಈಗ ಈ ಸರಸ್ವತಿನ ಎಲ್ಲಿಂತ ಹುಡ್ಕೋದು? ಒಂದು ಫೋಟೋ ಇಲ್ಲ, ಅಡ್ರೆಸ್ ಇಲ್ಲ. ಹೋಗಿ ಕರ್ಕೊಂಡ್ ಬಾ ಅಂತ ಕಳಿಸ್ಬಿಟ್ರು ಮೇಡಮ್. ಬರೀ ಊರು ಹೆಸರು ಹೇಳಿ ಮನುಷ್ಯನ ಕರ್ಕೊಂಡ್ ಬಾ ಅಂದ್ರೆ ಅದೇನ್ ತಮಾಷೆನಾ?
ಇಷ್ಟು ಮಾಡಕ್ಕಾಗಲ್ವಾ ಅಂತ ಬಾಯಿ ಬಂದಾಗ ಬೈಯೋದು ಬೇರೆ. ಕೂತ್ಕೊಂಡು ಆರ್ಡರ್ ಮಾಡೋದಲ್ಲ, ಇಲ್ಲಿ ಬಂದ್ರೆ ಗೊತ್ತಾಗುತ್ತೆ. ಸೈಲೆನ್ಸ್. ಇಲ್ಲಿ ನೋಡಿ, ನೀವೆಲ್ರೂ ಒಳ್ಳೆಯವರು. ನಂಬರ್ 1 ಆಗ್ಬೇಕು ಅಂದ್ರೆ ನಿಮ್ಮ ಐಸ್ ಕ್ರೀಮ್ ನ ನೀವೇ ಕೊಂಡ್ಕೋಬೇಕು. ಏನಾದ್ರೂ ನಾನ್ ಕೊಡಿಸ್ತೆ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಐಸ್ ಕ್ರೀಮ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಅದು ಅಲ್ದೆ ಇದು ಸೀಸನ್ ಅಲ್ರೋ, ಅನ್ ಸೀಸನ್ ವಿಂಟರ್ ಅಲ್ವಾ. ನೆಕ್ಸ್ಟ್ ಸಮ್ಮರ್ ಅಲ್ಲಿ ಬಂದಾಗ ನಿಮಗೆ ಕೊಡಿಸ್ತೀನಿ. ಬಾಯ್. ಅದ್ ಹೇಗೋ ತಪ್ಪಿಸ್ಕೊಂಡಾಯ್ತು. ಯಾರು ಕಾಣಿಸ್ತಾ ಇಲ್ವೇ? ಹಲೋ ಮಾಸ್ಟರ್, ಮಾಸ್ಟರ್ ಒಂದ್ ನಿಮಿಷ. ನನ್ ಟೈಲರ್ ಅಣ್ಣ. ಚಿಚೆ, ಡಬ್ಬ ನನ್ನ ಮಕ್ಕಳು. ಈ ಊರಲ್ಲಿ ಬರೀ ಇಂಥವರೇ ಸಿಗ್ತಾ ಇದಾರೆ ನನಗೆ. ಹಾಗೆ ಆಗ್ಲಿ ಟೈಲರ್ ಅಣ್ಣ, ಇಲ್ಲಿ ಸರಸ್ವತಿ ಅವ್ರು ಎಲ್ಲಿದ್ದಾರೆ? ಯಾವ ಸರಸ್ವತಿ? ಯಾ ಸರಸ್ವತಿನೋ ಬಾ ಸರಸ್ವತಿನೋ ಇನ್ಶಲ್ ಎಲ್ಲ ಬೇಡ, ಮನೆ ಎಲ್ಲಿ ಅಂತ ಹೇಳೋಣ. ನಿಮ್ಗೆ ಯಾವ ಸರಸ್ವತಿ ಬೇಕು ಅಂತ ಗೊತ್ತಾಗ್ತಿಲ್ಲ. ನಂಗ್ ಗೊತ್ತಿರೋ ಸರಸ್ವತಿ ಅಂದ್ರೆ ಈ ಟೈಮಲ್ಲಿ ಈಶ್ವರ್ ಪ್ರಸಾದ್ ಅವ್ರ ಬಂಗ್ಲೆಲಿ ಇರ್ತಾಳೆ. ಅಂದ್ರೆ ಈಶ್ವರ್ ಪ್ರಸಾದ್ ಅಂತಂದ್ರೆ ಜಮೀನ್ದಾರ್ ಅಲ್ವಾ? ಹೌದು ರೀ. ಹೆತ್ತ ತಾಯಿ ಆಗಿರೋ ನಿಮ್ಮ ಊರ್ನ, ನಿಮ್ಮ ಹುಟ್ಟೂರ್ನ ನೀವು ಬಿಟ್ಟು ಬಂದಿದ್ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನನಗಿದು ಅರ್ಥನೇ ಆಗಿಲ್ಲ. ಪ್ಲೀಸ್ 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 ಹೊರಡಿ ಮಿಸ್ಟರ್ ಈಶ್ವರ್ ಅವರೇ, ಹೊರಡಿ. ನಿಮ್ ತಂದೆ ವಯಸ್ಸಲ್ಲಿರೋ ದೊಡ್ಡಯ್ಯನೇ ಕ್ಷಮ್ಸಿ ಅಂತ ನಿಮ್ಮನೆ ಬಾಗ್ಲಿಗ್ ಬಂದ್ರೆ ಅವ್ರ ವಯಸ್ಸಿಗೂ ಮರ್ಯಾದೆ ಕೊಡ್ದೆ ಹೊರಗ್ ಹೋಗು ಅಂದ್ರಲ್ಲ, ಇದೆಂತ ಸಂಸ್ಕಾರ? ಜಮೀನ್ದಾರ್ ಈಶ್ವರ್ ಪ್ರಸಾದ್ ಅವರು ಮನೆಗೆ ಬಂದಾಗ ಮೇಡಮ್ ಅವರು ಬೈದು ವಾಪಸ್ ಕಳಿಸಿದ್ರು. ಅವ್ರಿಗೋಸ್ಕರ ಈ ಸರಸ್ವತಿ ಮೇಡಮ್ಗೆ ಬೈತಿದ್ಲು. ಅಂದ್ರೆ ಆ ಸರಸ್ವತಿ ಮತ್ತೆ ಈ ಜಮೀನ್ದಾರರ ಮನೇಲಿರೋ ಸರಸ್ವತಿ ಇಬ್ರು ಒಬ್ರೇ ಇರ್ಬೇಕು. ನನಗ್ ಬೇಕಾಗಿರೋದು ಆ ಸರಸ್ವತಿನೇ. ಸ್ವಲ್ಪ ಅಡ್ರೆಸ್ ಹೇಳೋಣ. ಅಡ್ರೆಸ್ ನೇರವಾಗಿ ಹೋಗಿ ಆ ಕಡೆ ಗುಡಿ ಪಕ್ಕ ತಿರುಗಿದ್ರೆ ರಾಮಾಂಜನೇಯ ದೇವಸ್ಥಾನ ಬರುತ್ತೆ. ಅಲ್ಲಿ ಬಲಕ್ ತಿರ್ಕೊಳ್ಳಿ. ಹಾಗೆ ಮುಂದಕ್ಕೆ ಹೋಗಿ ಲೆಫ್ಟ್ಗೆ ಹೋಗಿ ಟರ್ನ್ ತಗೊಂಡು ಅಲ್ಲಿಂದ ಒಂದೇ ಸಮ ನೆಟ್ಟಗೊರಟ್ರೆ ಮುಂದ್ಗಡೆ ಒಂದು ದೊಡ್ಡ ಗೇಟ್ ಸಿಗುತ್ತೆ. ಅದೇ ಈಶ್ವರ್ ಪ್ರಸಾದ್ ಅವ್ರ ಬಂಗ್ಲೆ. ಇಷ್ಟು ಚಿಕ್ಕ ಊರಲ್ಲಿ ಅಷ್ಟು ದೊಡ್ಡ ದಾರಿನಾ? ಈಗ ದೇವಸ್ಥಾನದ ಹತ್ರ ಹೋಗ್ತೀನಿ, ಆಮೇಲೆ ನಾನೇನಾದ್ರೂ ಮರ್ತು ಹೋದ್ರೆ ತಾನೇ ವೆರಿ ಕಾನ್ಫಿಡೆಂಟ್ ಆಗಿ ಹೇಳಿ ಜಾಗಕ್ಕೆ ಹೋಗ್ತೀನಿ. ಈಗ ನಾನೇ ಹೋಗ್ತೀನಿ. ಮೇಡಮ್ ಅವ್ರಿಗೆ ಅಪ್ಡೇಟ್ ಮಾಡ್ಬಿಡ್ತೀನಿ. ಕರೆಕ್ಟ್. ಹಲೋ ಮೇಡಮ್, ಈ ಸರಸ್ವತಿ ನಿಮ್ಮ ಈಶ್ವರ ಪ್ರಸಾದ್ ಅವ್ರ ಮನೇಲೇನ ಇರೋದು? ಹಲೋ 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 ಮೇಡಮ್, ಕೇಳಿಸ್ತಾ ಇದೆಯಾ ಮೇಡಮ್? ಅದೇ ಮೇಡಮ್, ಈ ಸರಸ್ವತಿಗೋಸ್ಕರ ಹುಡುಕ್ತಾ ಇದ್ರೆ ಅದ್ಯಾರೋ ಒಬ್ಳು ಸರಸ್ವತಿ ಈಶ್ವರ ಪ್ರಸಾದ್ ಅವ್ರ ಮನೇಲಿ ಇರ್ತಾಳೆ ಅಂತಂದ್ರು. ಏನು ಅಂದ್ರೆ ನಮಗ್ ಬೇಕಾಗಿರೋ ಸರಸ್ವತಿ ಆ ಸರಸ್ವತಿ ಒಬ್ರೇನಾ ಅಂತ. ಮೇಡಮ್, ಹೂ ಅಂದ್ರೆ ಹೌದು ಅಂತಾನ ಇಲ್ಲ ಅಂತಾನ? ಯಾವಾಗ ಫೋನ್ ಮಾಡಿದ್ರು ಸರಿಯಾಗಿ ಬೈಯೋ ಮೇಡಮ್ ಈ ಸರ್ತಿ ಯಾಕೋ ಹ್ಞೂ ಹ್ಞೂ ಅಂತ ಫೋನ್ ಇಟ್ಬಿಟ್ರಲ್ಲ.
ಸರಸ್ವತಿಗಿನ್ನೂ ಕೋಪ ಹೋಗಿಲ್ವಾ? ಹೋಗೋದಕ್ಕೆ ಇದೇನ್ ಕೋಪ ಅಲ್ಲ, ನೋವು. ಇಲ್ದೇ ಇದ್ರೆ ಕೆಲ್ಸ ಮಾಡ್ತೀನಿ ಅಂತ ಹೇಳಿ ನಂಗೆ ದುಡ್ಡು ಕೊಡ್ತೀರಾ? ತಪ್ಪು ತಾನೆ? ತಪ್ಪಲ್ಲ ಸರಸು, ನೀನೇನೋ ಪ್ರೀತಿಲಿ ನನಗೆಲ್ಲಾ ಕೆಲಸನೂ ಮಾಡ್ಕೊಡ್ತಿದೀಯ. ನಾನು ನನ್ನ ಕರ್ತವ್ಯ ಅಂತ ದುಡ್ಡು ಕೊಡ್ತಿದ್ದೆ ಅಷ್ಟೇ ತಾನೆ. ನಿಂಗೆ ಕರ್ತವ್ಯನೇ ಇರ್ಬೋದು ದೊಡ್ಡಯ್ಯ, ಆದ್ರೆ ಉಳ್ದವ್ರಿಗೆಲ್ಲ ಹಾಗಲ್ಲ ತಾನೆ. ಕೆಲ್ಸದವ್ರು ಹಾಗೆ ನೋಡ್ತಾರೆ. ಮತ್ತೆ ನೋಡು, ಅದೇ ಮಾತು ಹೇಳ್ತಿದ್ಯಾ. ನಿನಗೆ ಯಾರು ಹಾಗೆ ಹೇಳಿದ್ ಹೇಳು, ಅವ್ರಿಗೊಂದು ಗತಿ ಕಾಣಿಸ್ತೀನಿ. ಇವಳೆಲ್ಲ ಹೇಳ್ಬಿಡ್ತಾಳ, ತಾತನ್ಗೆ ನನ್ನ ಮೇಲಿರೋ ಇಂಪ್ರೆಷನ್ ಎಲ್ಲ ಹಾಳಾಗಿ ಹೋಗುತ್ತೆ. ಅಲ್ಲಮ್ಮ, ಯಾರು ಏನ್ ಅನ್ಕೊಂಡ್ರೆ ಏನ್ ಸರಸು? ನಾನೇ ನನ್ನ ಯಾವತ್ತಾದ್ರೂ ಕೆಲಸದೊಳಗೆ ಹಾಗೆ ನೋಡಿದಿನ? ಹೋಗ್ಲಿ, ದುಡ್ಡು ಕೊಡದೆ ತಪ್ಪಾದ್ರೆ ನನ್ನ ಕರ್ತವ್ಯನ ನಾನು ಹೇಗ್ ತೀರ್ಸ್ಕೋಬೇಕು ಹೇಳು? ನಿನ್ ತಂಗಿ ಜೊತೆ ಇಲ್ಲೇ ಉಳ್ಕೊಳಮ್ಮ ಅಂದ್ರೆ ಇರಲ್ಲ. ಅಪ್ಪನ್ ಕೊಟ್ಟಿರೋ ಮಾತು ಅತ್ತೆ ಮಾವನ್ ಜೊತೆನೆ ಇರ್ಬೇಕು ಅಂತೀಯ. ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ನಿಮ್ಮ ಅತ್ತೆಗೆ ದುಡ್ಡೆಲ್ಲಿಂದ ಬರುತ್ತೆ? ದುಡ್ಡು ಕೊಟ್ಟಿತ್ತಪ್ಪ ಹೇಳು. ತಪ್ಪು ಒಪ್ಪು ಅದೆಲ್ಲ ನನ್ಗೇನು ಗೊತ್ತಿಲ್ಲ ದೊಡ್ಡಯ್ಯ. ನೀನ್ ಯಾವ ಉದ್ದೇಶದಿಂದ ಕೊಟ್ಟಿದ್ರು ದುಡ್ಡನ್ನ ಕೊಡೋದು ಕೆಲವು ಜನ ದೃಷ್ಟಿಲಿ ನನ್ನ ಕೆಲಸದೊಳನ್ನಾಗ್ ಮಾಡ್ಬಿಟ್ಟಿದೆ. ನಂಗ್ ಹಾಗೆಲ್ಲ ಕರ್ಸ್ಕೊಳಕ್ ಇಷ್ಟ ಇಲ್ಲ. ಅದು ಅಲ್ದೆ ನಿನ್ ಮೊಮ್ಮಗ ಬಂದಿದ್ದಾನಲ್ಲ ದೊಡ್ಡಯ್ಯ, ಸ್ವಲ್ಪ ದಿನ ಬಿಟ್ರೆ ನೀನ್ ಇನ್ನೊಬ್ಬ ಮೊಮ್ಮಗನೂ ಬರ್ತಾನೆ. ಅದಾದ್ಮೇಲೆ ನಿನ್ ಮಗ, ಸೊಸೆ, ನಿನ್ ಮನೆಯವರು ಎಲ್ರೂ ಬರ್ತಾರೆ. ಮಧ್ಯದಲ್ಲಿ ಮೂರನೇವಳ ಹಾಗೆ ನಾನ್ ಯಾಕಿರ್ಲಿ ದೊಡ್ಡಯ್ಯ? ಇನ್ನು ನಿನ್ನ ನಿನ್ ಮೊಮ್ಮಗನೇ ನೋಡ್ಕೋತಾನೆ. ಅಯ್ಯಯ್ಯೋ, ಡೈರೆಕ್ಟ್ ಆಗಿ ನನ್ನೇ ಟಾರ್ಗೆಟ್ ಮಾಡ್ತಿದ್ದಾಳೆ. ಇವಳು ಸಾಮಾನ್ಯದವಳಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ ಏನ್ ಸರ್ಸು? ಎಲ್ರೂ ಬಂದ್ರು ಅಂದ್ ಮಾತ್ರಕ್ಕೆ ನೀನ್ ಹೊರಗಿನವಳಾಗ್ಬಿಡ್ತೀಯಾ? ಯಾರೇ ಬಂದ್ರು ಕೂಡ ನಿನ್ ಸ್ಥಾನನ ಯಾರು ತುಂಬ್ಸೋಕಾಗತ್ತೆ ಹೇಳು? ನೀನು ನೀನೇ. ಅಂತ ಸಂದರ್ಭ ಬಂದ್ರೆ ನಾನ್ ನಿನ್ನನ್ನು ಬಿಟ್ಕೊಡಲ್ಲ. ನಿಜಾನೇ ದೊಡ್ಡಯ್ಯ? ಮತ್ತೆ ಈ ವಿಷಯನ ನಾನ್ ಮಾತ್ರ ಅಲ್ಲ, ಈ ಮನೇಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ. ಅದ್ ಸರಿ, ನೀನು ಈ ದೊಡ್ಡಯ್ಯನ ಹೀಗೆ ಒಂಟಿ ಮಾಡಿ ಹೋಗ್ತೀಯಾ? ನೀನು ಹೊರಟೋದ್ರೆ ಈ ದೊಡ್ಡಯ್ಯ ಒಂದು ಕ್ಷಣನಾದ್ರೂ ಸಂತೋಷವಾಗಿರ್ತಾನೆ ಅನ್ಕೊಂಡಿದ್ಯಾ? ಸರಿ, ಈಗ ಏನ್ ಮಾಡುವಂತೀಯಾ? ಈ ದೊಡ್ಡಯ್ಯನಿಂದ ನಿನಗೇನಾದ್ರೂ ನೋವಾಗಿದ್ರೆ ನನ್ನ ಕ್ಷಮಿಸ್ಬಿಡಮ್ಮ. ದೊಡ್ಡಯ್ಯ, ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ನೀನ್ ಯಾಕೆ ನನ್ನ ಕ್ಷಮೆ ಕೇಳ್ಬೇಕು? ಇನ್ನೇನ್ ಮಾಡ್ಬೇಕು ಅಂತೀಯಾ ಸರ್ಸು? ನೀನ್ ಕೋಪಿಸ್ಕೊಂಡು ಹೊರಟು ಹೋಗ್ತೀನಿ ಅಂತ ಹೇಳ್ತಿದೀಯಾ? ನಾನ್ ಎಲ್ಲಿಗ್ ತಾನೇ ಹೋಗ್ತೀನಿ ದೊಡ್ಡಯ್ಯ, ನಿನ್ನನ್ನ ಈ ಮನೆನ ಬಿಟ್ಟು? ನೀನ್ ನನ್ಗೆ ದುಡ್ಡು ಕೊಡ್ತಿದ್ಯಾ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ನನ್ನ ದೂರ ಮಾಡ್ತಿದ್ಯಾ ಅಂತೆಲ್ಲ ಅನ್ಸಿ ಯಾವ್ದೋ ನೋವಲ್ ಹಾಗೆ ಹೇಳ್ದೆ. ಅಂದ್ರೆ ನಿನಗ್ ನನ್ ಮೇಲೆ ಕೋಪ ಇಲ್ಲ ಅಲ್ವಾ? ಸ್ವಲ್ಪ ಕೋಪ ಇದೆ, ಆದ್ರೆ ಈ ಮನೇಲಿ ನಾನ್ ಯಾರು, ನಾನ್ ಏನು ಅನ್ನೋದು ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ ದೊಡ್ಡಯ್ಯ? ಅದಕ್ಕೆ ನನ್ ಕೋಪ ಕಡಿಮೆ ಆಯ್ತು. ಅಬ್ಬಾ, ಈಗ ನನ್ನ ಮನ್ಸಿಗೆ ಸಂತೋಷ ಆಯ್ತು. ಸರಿ ದೊಡ್ಡಯ್ಯ, ಅಡ್ಗೆ ಪೂರ್ತಿ ಆಗಿದೆ. ಲಕ್ಷ್ಮಿ ಬಡಿಸ್ತಾಳೆ, ನೀನು ನಿನ್ ಮೊಮ್ಮಗನು ಊಟ ಮಾಡಿ. ನಾನು ತಂಗಿಗೆ ಊಟ ಮಾಡಿಸ್ಬರ್ತೀನಿ. ಆಗ್ಲಿ ಸರ್ಸು, ಹೋಗ್ಬಾಮ್ಮ. ಓಹೋ, ಮೇಲ್ನೋಟಕ್ಕೆ ಕಾಣಿಸ್ದೇ ಇದ್ರೂ ಒಳಗೆ ತುಂಬಾನೇ ಕೊಬ್ಬಿದೆ. ನಾನು ಕೆಲ್ಸದವಳು ಅಂತ ಹೇಳಿದ್ದಕ್ಕೆ ಅಲ್ಲ ಅಂತ ತಾತನ ಹತ್ರ ಹೇಳಿಸ್ಕೊಳ್ಳೋದಕ್ಕೆ ಎಷ್ಟು ನಾಟಕ ಆಡ್ತಿದ್ದಾಳೆ. ನಿನ್ನಂತೂ ಬಿಡಲ್ಲ. ಹೇಗಾದ್ರೂ ನನ್ನ ಮತ್ತೆ ತಾತನ ಮಧ್ಯೆ ಬರ್ದೇ ಇರೋ ಹಾಗೆ, ಅಷ್ಟೇ ಅಲ್ಲ ಈ ಮನೆ ಒಳಗೂ ಬರ್ದೇ ಇರೋ ಹಾಗೆ ಏನ್ ಪ್ಲಾನ್ ಮಾಡಬೇಕೋ ಅದನ್ನ ಮಾಡೇ ಮಾಡ್ತೀನಿ. ಅಯ್ಯ, ಅವಾಗ್ಲಿಂದ ಟೈಲರ್ ಹೇಳ್ದಾಗೆ ಹೋಗ್ತಾ ಇದ್ದೀನಿ. ಪೂರ್ತಿ ತಿರುಗಿ ಮತ್ತಿಲ್ಲಿಗೆ ಬರ್ತಾ ಇದ್ದೀನಿ. ಈಗಿಲ್ಲಿ ಅರುಣ್ ಪ್ರಸಾದ್ ಅವ್ರ ಬಂಗ್ಲೆ ಎಲ್ಲಿದೆ? ಚಿಚಿ, ಅರುಣ್ ಪ್ರಸಾದ್ ಅವರು ಈಶ್ವರ್ ಪ್ರಸಾದ್ ಅವ್ರ ಮಗನೇ ತಾನೆ? ಅಪ್ಪಿ ತಪ್ಪಿ ಅರುಣ್ ಪ್ರಸಾದ್ ಅವ್ರ ಮನೆ ಬಗ್ಗೆ ಕೇಳಿದ್ರೆ ಮತ್ತೆ ಬೆಂಗಳೂರಿಗೆ ಹೋಗಪ್ಪ ಅಂತಾರೆ. ಎಲ್ರು ಅಂತ ಹುಚ್ಚರೇ ಇರೋದು ಈ ಊರಲ್ಲಿ. ಈ ಹುಡುಗಿಗೆ ಸರಸ್ವತಿ ಗೊತ್ತಿದ್ಯಾ ಅಂತ ಕೇಳೋಣ.
ಬೇಡ ಬೇಡ, ಸರಸ್ವತಿ ಗೊತ್ತಿದ್ಯಾ ಅಂದ್ರೆ ಆ ಸರಸ್ವತಿನ ಬಿ ಸರಸ್ವತಿನ ಅಂತ ABCD ಎಲ್ಲ ಓದಿ ಹೇಳ್ತಾರೆ. ಈಶ್ವರ ಪ್ರಸಾದ್ ಅವ್ರ ಬಂಗ್ಲೆ ಅನ್ನೋದು ಒಂದೇ ಇರೋದು. ಅದ್ರ ಬಗ್ಗೆನೇ ಕೇಳ್ತೀನಿ. ಅಮ್ಮ 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 ಅಮ್ಮ, ಏನಣ್ಣ? ಈಶ್ವರ ಪ್ರಸಾದ್ ಅವ್ರ ಬಂಗ್ಲೆಗೆ ಹೋಗ್ಬೇಕು ಅಂದ್ರೆ ಹೇಗ್ ಹೋಗ್ಬೇಕು? ಆಗ್ಲಿಂದ ಅಡ್ರೆಸ್ ಹುಡುಕ್ತಾನೆ ಇದ್ದೀನಿ. ಹೇಳು ಪುಣ್ಯ ಕಟ್ಕೊಮ್ಮ. ಅಯ್ಯೋ, ಅಷ್ಟೊತ್ತಿಂದ ಯಾಕೆ ಹುಡುಕ್ತಾ ಇದ್ದೀರಾ? ಆ ಬಂಗ್ಲೆ ವಿಷಯನ ಊರಲ್ಲಿ ಸಣ್ಣ ಮಕ್ಳು ಕೇಳಿದ್ರು ಹೇಳ್ತಿದ್ರು. ಸೀದಾ ಹೋಗಿ ಎಡಕ್ ತಿರ್ಗಿ ತಲೆ ಎತ್ತಿ ನೋಡಿ, ಎದ್ರಗ್ ಕಾಣಿಸೋದೆ ಆ ಬಂಗ್ಲೆ. ಅಷ್ಟೇನಾ? ಎಷ್ಟು ಕ್ಲಿಯರ್ ಆಗಿ ಹೇಳ್ದಮ್ಮ. ನಿನ್ನ ಬಿಟ್ರೆ ಎಲ್ರು ಹುಚ್ಚರ ಹಾಗೆ ಇದಾರಮ್ಮ, ಯಾರು ಸರಿಯಾಗಿ ತೋರಿಸ್ಲಿಲ್ಲ. ಹೌದು, ಈ ಊರಲ್ಲಿ ಯಾರು ಪೂರ್ತಿಯಾಗಿ ಮಾತಾಡೋವರೆಗೂ ಕಾಯೋದೇ ಇಲ್ವೇನೋ. ಆಗ್ಲೇ ಮೇಡಮ್ ಫೋನ್ ಮಾಡಿದಾಗ ಹ್ಞೂ ಹ್ಞೂ ಅಂತ ಕಟ್ ಮಾಡಿದ್ರಲ್ವಾ, ಅವಾಗ ಸರಿಯಾಗಿ ಕೇಳಿಸ್ತೋ ಇಲ್ವೋ? ಆಗಿನ ಮ್ಯಾಟ್ರು ಈಗಿನ ಮ್ಯಾಟ್ರು ಎರಡು ಸೇರ್ಸ್ ಅಪ್ಡೇಟ್ ಮಾಡ್ಬಿಡ್ತೀನಿ. ಮೇಡಮ್, ಅವಾಗ್ಲೇ ಫೋನ್ ಮಾಡಿದ್ರೆ ಏನು ಮಾತಾಡದೆ ಹ್ಞೂ ಹ್ಞೂ ಅಂತಿದ್ರಲ್ಲ, ಅರ್ಥ ಆಗಿತ್ತಾ ಮೇಡಮ್? ಅರ್ಥ ಆಯ್ತು. ಈಗ ಮತ್ತೆ ಯಾಕೆ ಫೋನ್ ಮಾಡಿದ್ದು ಅಂತ ಹೇಳು. ಅದೇ ಮೇಡಮ್, ಈಗಷ್ಟೇ ಗೊತ್ತಾಯ್ತು. ಹೋಗ್ತಾ ಇದ್ದೀನಿ, ಅದನ್ನ ಹೇಳೋದಕ್ಕಿಂತಾನೆ ಫೋನ್ ಮಾಡಿದ್ದು. ಗುಡ್ ಗುಡ್. ಆದಷ್ಟು ಬೇಗ ಸರಸ್ವತಿ ವಿಷಯನ ತಿಳ್ಕೊಂಡು ಜೊತೆಲೆ ಕರ್ಕೊಂಡ್ ಬಂದ್ಬಿಡು. ಇಲ್ಲ ಮೇಡಮ್, ಇನ್ನು ಸರಸ್ವತಿ ವಿಷಯ ಗೊತ್ತಾಗ್ತಾ ಇಲ್ಲ. ಈಗಷ್ಟೇ ಗೊತ್ತಾಯ್ತು ಅಂತ ಹೇಳ್ದೆ. ಆಹಾ, ಈಶ್ವರ್ ಪ್ರಸಾದ್ ಅವ್ರ ಬಂಗ್ಲೆ ಯಾವ ಕಡೆ ಅಂತ ಗೊತ್ತಾಯ್ತು ಅಂದೆ. ಈ ಊರಲ್ಲಿ ಎಲ್ರು ಹುಚ್ಚರ ಹಾಗೆ ಇದ್ದಾರೆ. ಈಶ್ವರ್ ಪ್ರಸಾದ್ ಅವ್ರ ಅಡ್ರೆಸ್ ಕೇಳಿದ್ರೆ ಈ ಊರೆಲ್ಲ ಓಡಾಡ್ಸಿದ್ರು ಮೇಡಮ್. ಆದ್ರೆ ಈ ಹುಡುಗಿ ಯಾರೋ ಏನೋ ಕರೆಕ್ಟ್ ಆಗಿ ಹೇಳಿದ್ಲು. ಏಕದಂತ ಕೆಲಸಕ್ಕೆ ಬಾರ್ದಿರೋ ಪ್ರತಿಯೊಂದು ವಿಷಯನೂ ನನಗೆ ಹೇಳ್ತಾ ನನ್ನನ್ನು ಅಪ್ಸೆಟ್ ಮಾಡೋದನ್ನೇ ಬಿಟ್ಟು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬಾ. ಎಸ್ ಮೇಡಮ್, ಓಕೆ ಮೇಡಮ್. ಓ, ನೀನಾ? ತುಂಬಾ ಥ್ಯಾಂಕ್ಸ್ ಅಮ್ಮ, ಕೊನೆಗೂ ಅಡ್ರೆಸ್ ಕರೆಕ್ಟ್ ಆಗಿ ಹೇಳಿದೆ. ಹೌದು, ಈಶ್ವರ್ ಪ್ರಸಾದ್ ಅವ್ರ ಬಂಗ್ಲೆಲ್ ನಿಮ್ಗೇನ್ ಕೆಲ್ಸ? ಮೇಡಮ್, ನಿಮ್ಮ ನೋಡೋದಕ್ಕೆ ಯಾರೋ ಬಂದಿದ್ದಾರೆ. ಓಕೆ, ಬರ್ತೀನಿ. ಕೂತ್ಕೊಳ್ಳೋದಕ್ಕೆ ಹೇಳಿ. ಓಕೆ ಮೇಡಮ್. ಎಷ್ಟು ವರ್ಷ ಆದರೂ ಈ ಊರು ಮಾತ್ರ ಸ್ವಲ್ಪ ಕೂಡ ಬದಲಾಗಿಲ್ಲ. ಎಲ್ಲನೂ ಹಾಗೇ ಇದೆ. ಆದರೆ ಈ ಏಕದಂತ ಎಲ್ಲಿದ್ದಾನೋ ಏನೋ. ಏನಮ್ಮ, ಇವನ್ನ ಇಲ್ಲೆಲ್ಲಾದ್ರೂ ನೋಡಿದ್ರಾ? ಇಲ್ಲ, ನೋಡಿಲ್ಲ. ಏನಮ್ಮ, ಇವನ್ನ ಎಲ್ಲೆಲ್ಲಾದ್ರೂ ನೋಡಿದ್ರಾ? ನೋಡ್ಲಿಲ್ಲ ಕಣಪ್ಪ. ನೀನು? ನೋಡಿಲ್ಲ. ಯಜಮಾನ್ರೆ, ಇವನ್ನ ಎಲ್ಲಾದ್ರೂ ನೋಡಿದ್ರಾ? ಇಲ್ಲ. ಎಲ್ರು ನೋಡಿಲ್ಲ ಅಂತಲೇ ಹೇಳ್ತಿದಾರಲ್ಲ. ನಿಜವಾಗ್ಲು ಇಲ್ಲಿಗೆ ಬನ್ನ? ಕಾವೇರಿ ಹತ್ರ ಮಾದೇವಪುರ ಒಂದೇ ಇರೋದು ತಾನೆ? ಈ ಊರು ಅಂದ್ಕೊಂಡು ಬೇರೆ ಊರಿಗೆ ಏನಾದ್ರು ಹೊರಟೋದ್ನಾ? ಇವ್ರೆ, ಇವನ್ನ ಎಲ್ಲಾದ್ರೂ ನೋಡಿದ್ರಾ? ಇವನಾ? ಈಗಷ್ಟೇ ಈಶ್ವರ್ ಪ್ರಸಾದ್ ಅವ್ರ ಬಂಗ್ಲೆ ಎಲ್ಲಿ ಅಂತ ಕೇಳ್ತಿದ್ದ.
ದಾರಿ ತೋರಿಸ್ದೆ ಆ ಕಡೆ ಹೋದ. ಇಷ್ಟೊತ್ತಿಗೆ ಅಲ್ಲಿಗೆ ಹೋಗಿ ತಲುಪಿರ್ತಾನೆ. ಶಿಟ್, ನನ್ನ ಅನುಮಾನ ನಿಜಾನೇ. ಮೇಡಮ್ಗೆ ರಾಹುಲ್ ಮೇಲೆ ಅನುಮಾನ ಬಂದು ಏಕದಂತನ ಇಲ್ಲಿ ಕಳಿಸ್ಬಿಟ್ಟಿದ್ದಾರೆ. ಈಗ ಇಲ್ಲಿ ರಾಹುಲ್ನ ಅವ್ರು ಕಂಡ್ಬಿಟ್ರೆ ಅಷ್ಟೇ ಕತೆ. ತಕ್ಷಣ ಮೇಡಮ್ಗೆ ಫೋನ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಆಗೋ ಪ್ರಳಯನ ಯಾರಿಂದಲೂ ತಡೆಯೋಕ್ಕಾಗಲ್ಲ. ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿದ್ದಾನೆ? ಆಲ್ರೆಡಿ ನೋಡಿದಾನೆ ಹೇಗೆ? ಶಿಟ್. ಚಿನ್ನಿ, ಚಿನ್ನಿ, ಈ ಗಾಳಿಪಟದ ಜೊತೆ ಇಲ್ಲೇ ಕೂತಿರು, ನಾನು ಈಗ್ಲೇ ಹೋಗಿ ಬರ್ತೀನಿ. ಹಾ, ಚಿನ್ನಿ, 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 ಎಲ್ಲಿ ಹೋದ್ಲು? ಚಿನ್ನಿ, ಚಿನ್ನಮ್ಮ, ಚಿನ್ನಿ, 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 ಚಿನ್ನಿ. ಪ್ರಭಾ, ಚಿನ್ನಿ ಎಲ್ಲೂ ಕಾಣಿಸ್ತಾ ಇಲ್ಲ. ಏನೋ, ಯಾರಿಗ್ ಗೊತ್ತು? ಚಿನ್ನಿ ಒಳಗ್ ಕೂಡ ಇಲ್ಲ. ಪ್ರಭಾ, ನೀನ್ ಮೇಲೆ ನಿಂತಿದ್ಯಲ್ಲ, ನೋಡ್ಲಿಲ್ವಾ? ಹೇಳು ಪ್ರಭಾ, ಎಲ್ಲಿ ಹೋದ್ಲು ಅವಳು? ಏ ಹೋಗೆ, ನಾನ್ ಫುಲ್ ಬ್ಯುಸಿ ಆಗಿದ್ದೀನಿ, ಕಣ್ ಕಾಣಿಸಲ್ವಾ? ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಎಲ್ಲಿಗೆ ಹೋದ್ಲಿ ಇವಳು? ಅತ್ತೆ ಜೊತೆ ಏನಾದ್ರೂ ಹೊರಗೆ ಹೋದ್ಲಾ? ಚಿನ್ನಿ, ಚಿನ್ನಿ, ಚಿನ್ನಮ್ಮ, ಅತ್ತೆ ಅತ್ತೆ, ಚಿನ್ನಿಯಲ್ಲಿ? ನನ್ ಯಾಕೆ ಕೇಳ್ತಿದ್ಯಾ? ಚಿನ್ನಿನ ನೀವು ಕರ್ಕೊಂಡು ಹೋಗಿಲ್ವಾ ಅತ್ತೆ? ಹುಚ್ಚೇನಾದ್ರೂ ಹಿಡ್ದಿದ್ಯಾ? ನಾನ್ ಯಾಕೆ ಅವಳನ್ನ ಕರ್ಕೊಂಡು ಹೋಗ್ಬೇಕು? ನಿಮ್ ಜೊತೆ ಬಂದಿಲ್ಲ ಅಂದ್ರೆ ಮತ್ ಎಲ್ಲಿ ಹೋಗಿದ್ದಾಳೆ ಅತ್ತೆ ಅವಳು? ಪ್ರಭಾನ ಕೇಳಿದ್ರೆ ಗೊತ್ತಿಲ್ಲ ಅಂದ್ಲು. ಇಲ್ಲೇ ಇರು ಅಂತ ಹೇಳೋಗಿದ್ದೆ ಅತ್ತೆ. ಯಾವತ್ತೂ ಅವಳು ಹೊರಗಡೆನೆ ಹೋಗಿಲ್ವಲ್ಲ? ಏನೇ, ನನಗೂ ನನ್ ಮಗಳಿಗೆ ನಿನ್ ತಂಗಿನ ಕಾಯೋದ್ ಬಿಟ್ರೆ ಬೇರೆ ಕೆಲ್ಸ ಇಲ್ವಾ? ಇಲ್ಲೇ ಎಲ್ಲಾದ್ರೂ ತಿರ್ಗಾಡ್ತಾ ಇರ್ತಾಳೆ, ಹೋಗ್ ನೋಡೋಗು. ಹೋಗೋ. ಚಿನ್ನಿ, ಚಿನ್ನಿ, ದರಿದ್ರದವು. Shit.
ಅಂದ್ರೆ ಯಾವ್ದೋ ಗುಡ್ಸಲ್ ಆಗಿರೋ ಮನೆ ಅನ್ಕೊಂಡೆ. ದೊಡ್ಡ ಮನೆನೇ. ಇವ್ರ ಮನೆನೂ ದೊಡ್ಡದೆ, ಇವ್ರ ಮಧ್ಯೆ ಇರೋ ಜಗಳನೂ ದೊಡ್ಡದೆ. ಅಲ್ಲ, ಇವ್ರ ಜಗಳದ ವಿಷಯ ನನಗೆ ಯಾಕೆ, ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗೋಣ. ಮನೆ ಸಿಕ್ತು ಅಂದ್ರೆ ಸರಸ್ವತಿ ಕೂಡ ಸಿಕ್ಕಿದ್ಲು ಅಂತಾನೆ. ಮೇಡಮ್ಗೊಂದ್ಸಲ ಅಪ್ಡೇಟ್ ಮಾಡ್ತೀನಿ. ನಾನೇ ಕೇಳಿ ಸುಪ್ರಭಾತ ಹೇಳಿಸ್ಕೊಳ್ಳೋದು ಯಾಕೆ? ಸರಸ್ವತಿ ಸಿಕ್ಕಿದ ಮೇಲೆ ಎಲ್ಲ ಅಪ್ಡೇಟ್ಸು. ಫೋನ್ ಇಲ್ಲ ಅಂದ್ರೆ ಈ ಮನೇಲಿ ಟೈಮ್ ಪಾಸೇ ಆಗೋದಿಲ್ಲ. ಹೊರಗಡೆ ಹೋಗಿ ಸುತ್ತಾಡ್ಕೊಂಡಾದ್ರೂ ಬರ್ತೀನಿ. ಯಾರಿದ್ದೀರಾ ಒಳಗೆ? ಏನ್ರಪ್ಪ? ಯಾರು ಬರ್ತಾನೆ ಇಲ್ವಲ್ಲಪ್ಪ? ಹಲೋ, ಯಾರಾದ್ರೂ ಇದ್ದೀರಾ? ಈ ವಾಯ್ಸ್ ಎಲ್ಲೋ ಕೇಳಿರೋ ಹಾಗಿದೆಯಲ್ಲ, ಯಾರೋ ಗೊತ್ತಿರೋರ್ ವಾಯ್ಸ್ ಇದ್ದ ಹಾಗೆ ಇದೆ. ಏನಣ್ಣ, ಯಾರಾದ್ರೂ ಇದ್ದೀರಾ? ಯಾರಿದ್ದೀರಾ ಒಳಗೆ? ಏನಣ್ಣ, ಒಳಗೆ ಯಾರಿದ್ದೀರಾ? ಯಾರ್ ನೀವು? ಏನ್ ಬೇಕಿತ್ತು? ಸರಸ್ವತಿ ನೋಡ್ಬೇಕಿತ್ತು. ಸರಸ್ವತಿನಾ? ಇಲ್ವಲ್ಲ, ಇವಾಗ ತಾನೇ ಹೋದ್ಲು. ಎಲ್ಲಿಗೆ? ಇನ್ನೆಲ್ಲಿಗೆ ಹೋಗ್ತಾಳೆ? ಅವ್ರ ಮನೆಗೆ. ಅವಳು ಮನೆಗ? ಹೌದು. ಅಂದ್ರೆ ಸರಸ್ವತಿ ಇಲ್ಲಿರಲ್ವಾ? ಅವಳು ಇಲ್ಲಿ ಯಾಕಿರ್ತಾಳೆ? ಇದೇನಾದ್ರೂ ಅವಳ ತಾತನ ಮನೆನಾ? ಈ ಮನೆ ಸರಸ್ವತಿಗೆ ಕೇರ್ ಆಫ್ ಅಡ್ರೆಸ್ ಆಗೋಗಿದೆ. ಊರ್ ಒಳಗಾಗ್ಲಿ ಹೊರಗಾಗ್ಲಿ ನಾಟಕ ಮಾಡೋ ಸುಂದರ್ ಅವ್ರ ಮನೆ ಯಾವ್ದು ಅಂದ್ರೆ ಯಾರ್ ಬೇಕಾದ್ರೂ ಹೇಳ್ತಾರೆ. ಹೋಗಿ. ಊರೊಳಗೆ ಹೋಗಿ ಯಾರನ್ನಾದ್ರೂ ಕೇಳೋದ? ಇಷ್ಟು ದೊಡ್ಡ ಬಂಗ್ಲೆ ಅಡ್ರೆಸ್ ಹುಡ್ಕೋಕೆ ಇಷ್ಟೆಲ್ಲ ಕಷ್ಟಪಡೋ ಹಾಗಾಯ್ತು. ಇನ್ನ ನಾಟಕದ ಸುಂದ್ರನ್ ಮನೆ ಹುಡ್ಕೋಕೆ ಇನ್ನೆಷ್ಟು ಕಷ್ಟ ಪಡ್ಬೇಕು? ಆ ನಾಟಕದಲ್ಲಿ ಇನ್ನು ಯಾವ್ಯಾವ ಪಾತ್ರ ನೋಡ್ಬೇಕೋ?
ಲಕ್ಷ್ಮಿ ಅತ್ತೆ, ಚಿನ್ನಿ ನೋಡಿದ್ರಾ? ಇಲ್ಲ ಸರ್ಸು, ಏನಾಯ್ತು? ಚಿನ್ನಿ ಕಾಣಿಸ್ತಾನೆ ಇಲ್ಲ ಅತ್ತೆ. ಅಯ್ಯೋ ಹೌದಾ, ಇನ್ನೆಲ್ಲಿಗೆ ಹೋಗ್ತಾಳೆ? ಇಲ್ಲೇ ಎಲ್ಲೋ ಇರ್ತಾಳೆ ನೋಡಮ್ಮ. ಹಾ, ಚಿನ್ನಿ 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 ಚಿನ್ನಮ್ಮ ಚಿನ್ನಿ 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 ನಮಸ್ಕಾರ ವಾಗ್ದೇವಿ ಅವರೇ. ನಮಸ್ಕಾರ. ನೀವು ನಿಮ್ಮನ್ನು ಎಲ್ಲೋ ನೋಡ್ದ ಹಾಗಿದೆ, ನೆನಪಿಗೆ ಬರ್ತಿಲ್ಲ. ನಾನು ನೆನಪಿಗೆ ಬರ್ತಿಲ್ವಾ? ನಾನು ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ MLA ಶ್ಯಾಮಲ್ ಅವ್ರ ಹಸ್ಬೆಂಡ್. ನನ್ನ ಹೆಂಡತಿ ತನ್ನ ಸ್ನೇಹಿತೆಯ ಬಗ್ಗೆ 4 ಮಾತು ಹೇಳಕ್ಕೆ ಇಷ್ಟಪಡ್ತಾಳೆ. ಬಾ ಶ್ಯಾಮಲ. ಯಾವ್ದಾದ್ರೂ ಉನ್ನತ ಸ್ಥಾನದಲ್ಲಿರ್ತಾಳೆ ಅಂತ ಅನ್ಕೊಂಡ್ರೆ ಊರಲ್ಲಿ ಹೊಲ ನೋಡ್ಕೊಂಡು ಒಬ್ಬ ಗೃಹಿಣಿಯಾಗಿ ನೋಡ್ಬೇಕಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಓಹ್, ನೀವಾ? ಈಗ ನೆನಪಾಯ್ತು. ಪ್ಲೀಸ್ ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. MLA ಅಲ್ವಾ? ಯಾ, ಅಫ್ಕೋರ್ಸ್. ನಿಮಗೆ ಗೊತ್ತಾಗ್ಲಿ ಅಂತ ಹಾಗೆ ಹೇಳಿದೆ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಈಗ ಇಲ್ಲಿಗೆ ಯಾಕೆ ಬಂದ್ರು? ಅಷ್ಟಕ್ಕೂ ನಾನು ಉಸಿರಾಡೋ ಗಾಳಿ ಕೂಡ ಶ್ಯಾಮಲನಿಗೆ ತಾಕೋದಿಲ್ಲ. ಅಂಥದ್ರಲ್ಲಿ ಅವಳ ಗಂಡನ ಯಾಕೆ ಕಳಿಸಿದ್ರು? ಚಿನ್ನಿ 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 ಅಣ್ಣ, ಚಿನ್ನಿನೆಲ್ಲಾದ್ರೂ ನೋಡಿದ್ರಾ? ಇಲ್ಲಮ್ಮ. ಯಾಕೆ? ಚಿನ್ನಿ ಮನೇಲೆಲ್ಲೂ ಕಾಣಿಸ್ತಿಲ್ಲ. ಇಲ್ಲ ಅಂದ್ರೆ ಏನಮ್ಮ, ಯಾವಾಗ್ಲೂ ಮನೇಲೇ ಇರ್ತಾಳಲ್ವಾ? ಎಲ್ಲಿ ಹೋಗಿರ್ತಾಳೆ? ಏನೋ ಗೊತ್ತಾಗ್ತಿಲ್ಲ ವೆಂಕಣ್ಣ, ನಂಗೆ ತುಂಬಾ ಭಯ ಆಗ್ತಿದೆ. ಭಯ ಪಡ್ಬೇಡಮ್ಮ, ಇಲ್ಲೇ ಎಲ್ಲೋ ಆಡ್ತಾ ಇರ್ತಾಳೆ. ಚಿನ್ನಿ ನಿಂತ್ಕೋ. ಬೇಡ ಚಿನ್ನಿ, ನೀನ್ ಹೊರಗೆ ಹೋಗ್ಬಾರ್ದು, ಇಲ್ಲಿಂದಾನೇ ನೋಡ್ಬೇಕು, ಸರಿನಾ? ರಾಣಿ, ಬೆಳಗ್ಗೆ ನೀವೆಲ್ಲ ಗಾಳಿಪಟ ಹಾರಿಸ್ತಿದ್ರಲ್ಲ, ಚಿನ್ನಿ ನಿಮ್ ಹತ್ರ ಏನಾದ್ರು ಬಂದ್ಲಾ? ಇಲ್ಲ, ಬರ್ಲಿಲ್ಲ. ಬರ್ಲಿಲ್ವಾ? ಮತ್ತೆ ಎಲ್ಲಿ ಹೋದ್ಲು ಚಿನ್ನಿ? ಚಿನ್ನಿ